ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ಹೊರಡಿಸಿರುವ ವಿಲೇಜ್ ಅಕೌಂಟೆಂಟ್ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿಯ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ಎಷ್ಟು ಹುದ್ದೆಗಳಿವೆ, ಯಾರು ಅರ್ಜಿ ಸಲ್ಲಿಸಬಹುದು, ಅರ್ಜಿ ಸಲ್ಲಿಸುವ ದಿನಾಂಕ, ಆಯ್ಕೆ ಪ್ರಕ್ರಿಯೆ ಮತ್ತು ವೇತನದ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ದೊರೆಯುತ್ತದೆ. ನಿಮಗೆ ಈ ವಿಡಿಯೋನ ಕೊನೆಯವರೆಗೆ ನೋಡಿ. ಮೊದಲನೇದಾಗಿ ಇದು ಗ್ರೂಪ್ ಸಿ ಹುದ್ದೆ ಆಗಿರುತ್ತದೆ. ಒಟ್ಟು 572 ಹುದ್ದೆಗಳ ಅಧಿಸೂಚನೆ ಹೊರಡಿರುತ್ತದೆ. ಜಿಲ್ಲಾವಾರು ಈ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿರುತ್ತದೆ. ನೋಡಿ, ಮೊದಲನೇದಾಗಿ ಬೆಂಗಳೂರು ನಗರ 20, ಬೆಂಗಳೂರು ಗ್ರಾಮಾಂತರ 29, ಚಿತ್ರದುರ್ಗ 15, ಚಿಕ್ಕಬಳ್ಳಾಪುರ 21, ತುಮಕೂರು 50, ಶಿವಮೊಗ್ಗ 18, ಕೋಲಾರ 22, ಬೆಂಗಳೂರು ದಕ್ಷಿಣ 30, ಮೈಸೂರು 45, ಮಂಡ್ಯ 50, ಹಾಸನ 35, ಉಡುಪಿ 10, ದಕ್ಷಿಣ ಕನ್ನಡ 20, ಚಾಮರಾಜನಗರ 31, ಚಿಕ್ಕಮಗಳೂರು 10, ಬೆಳಗಾವಿ 48, ಬಾಗಲಕೋಟೆ 16, ಗದಗ 14, ಹಾವೇರಿ 15, ಬೀದರ್ 4, ರಾಯಚೂರು 2. ಒಟ್ಟು ಹುದ್ದೆಗಳು 505. ಟೋಟಲ್ 572ರಲ್ಲಿ 505 ಉಳಿಕೆ ವೃಂದ ಮತ್ತು 67 ಕಲ್ಯಾಣ ಕರ್ನಾಟಕಕ್ಕೆ ಹಂಚಿಕೆ ಮಾಡಲಾಗಿದೆ. ಶೈಕ್ಷಣಿಕ ವಿದ್ಯಾರ್ಹತೆ ಹುದ್ದೆ ಗ್ರಾಮ ಆಡಳಿತಾಧಿಕಾರಿ. ಶೈಕ್ಷಣಿಕ ವಿದ್ಯಾರ್ಹತೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಕೆಲವೊಂದು ಷರತ್ತುಗಳಿವೆ, ಅವನ್ನೆಲ್ಲ ಇಲ್ಲಿದೆ, ನೋಡ್ಕೊಳ್ಳಿ. ನೋಡಿ, ಅರ್ಜಿ ಸಲ್ಲಿಸುವ ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿರಬೇಕು. ಅಂದರೆ ನಿಮ್ಮ PUC ಮುಗಿದಿರಬೇಕು. ಅದೇ ಯಾವುದೇ ತತ್ಸಮಾನ ವಿದ್ಯಾರ್ಹತೆ ಇದ್ದರೂ ಅದು ಮುಗಿದು ಕಂಪ್ಲೀಟ್ ಆಗಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಎಲ್ಲ ಬಂದಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷವಾಗಿರಬೇಕು. ಗರಿಷ್ಠ ವಯೋಮಿತಿ ಬಂದು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A, 2B, 3A ಮತ್ತು 3B ಅಭ್ಯರ್ಥಿಗಳಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷವಾಗಿರುತ್ತದೆ. ಮಾಜಿ ಸೈನಿಕರಾಗಿದ್ದರೆ ಅವರ ಸೇವೆ ಮುಗಿದ 3 ವರ್ಷದವರೆಗೆ ಅವಧಿಯನ್ನು ನೀಡಿರುತ್ತಾರೆ. ಇದು ಆನ್ಲೈನ್ ಮುಖಾಂತರವಾಗಿರುತ್ತದೆ. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿ ಸಲ್ಲಿಸಬಹುದು. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಒಂದೇ ಜಿಲ್ಲೆಗೆ ಮಾತ್ರ ನೀವು ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ದಿನಾಂಕ ನೋಡಿ, 11/7/2026ರಿಂದ 30/7/2026ರವರೆಗೆ ನೀವು ಅರ್ಜಿ ಸಲ್ಲಿಸಬಹುದು. ಹಾಗೆ ಒಂದು ದಿನಗಳು ಹೆಚ್ಚುವರಿಯಾಗಿ 31/7/2026ರವರೆಗೆ ನೀವು ಪಾವತಿಯನ್ನು ಮಾಡ್ಬೋದು ಅಥವಾ ಪೇಮೆಂಟ್ ಮಾಡ್ಬೋದು. ನೋಡಿ, ಕಾಯಂ ಪೂರ್ವಾವಧಿ ಮತ್ತು ವೇತನ ಶ್ರೇಣಿ ಬಗ್ಗೆ ಹೇಳ್ತೀನಿ. ಕಾಯಂ ಪೂರ್ವಾವಧಿ 2 ವರ್ಷ ಇರುತ್ತದೆ. ನಿಮಗೆ ವೇತನ ಶ್ರೇಣಿ ಬಂದುಬಿಟ್ಟು 34,102ರಿಂದ 67,600ವರೆಗೆ ಇರುತ್ತದೆ. ಮತ್ತು ಇದರ ಜೊತೆಗೆ ಅಲವೆನ್ಸ್ ಎಲ್ಲ ಸೇರಿ ನಿಮಗೆ ಜಾಸ್ತಿನೇ ಬರುತ್ತದೆ. ಅದರ ಜೊತೆಗೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಸಹ ನಿಮಗೆ ಲಭ್ಯ ಇರುತ್ತದೆ. ಅರ್ಜಿ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳು ಮತ್ತು 2A, 2B, 3A, 3B ಅಭ್ಯರ್ಥಿಗಳಿಗೆ 750, ಅದರಲ್ಲಿ 500 ಅರ್ಜಿ ಶುಲ್ಕ ಪ್ಲಸ್ 250 ಪ್ರಕ್ರಿಯೆ ಶುಲ್ಕವಾಗಿರುತ್ತದೆ. ಅದೇ ರೀತಿ SC, ST ಪ್ರವರ್ಗ 1 ಮಾಜಿ ಸೈನಿಕರು, ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಒಟ್ಟು 500 ರೂಪಾಯಿ, 250 ರೂಪಾಯಿ ಅರ್ಜಿ ಶುಲ್ಕ ಮತ್ತು 250 ರೂಪಾಯಿ ಪ್ರೊಸೆಸಿಂಗ್ ಫೀ ಆಗಿರುತ್ತದೆ. ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೂ ಕೇವಲ 250 ರೂಪಾಯಿ ಮಾತ್ರ ಪ್ರಕ್ರಿಯೆ ಶುಲ್ಕವನ್ನು ಇರುತ್ತದೆ. ದಿನಾಂಕ ಈ ಥರ ಇರುತ್ತೆ ನೋಡಿ. ಕನ್ನಡ ಭಾಷಾ ಪರೀಕ್ಷೆಯನ್ನು ಡೇಟ್ ಫಿಕ್ಸ್ ಮಾಡಿಲ್ಲರಿ. ಪತ್ರಿಕೆ 1 14/2026ರಂದು 10:30ರಿಂದ 12:30 ನಡೆಯುತ್ತೆ. ಪೇಪರ್ 2 ದಿನಾಂಕ 4/10/2026 2:30ರಿಂದ 4:30 ನಡೆಯುತ್ತೆ. ಪೇಪರ್ ಬಂದುಬಿಟ್ಟು ಆಫ್ಲೈನ್ OMR ಮಾದರಿಯ ಅದಾಗಿರುತ್ತದೆ. ನೋಡಿ, ಕನ್ನಡ ಭಾಷಾ ಪರೀಕ್ಷೆ 10th ಮತ್ತು PUCಯಲ್ಲಿ ಯಾರು ಕನ್ನಡ ಭಾಷೆಯನ್ನು ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಚೂಸ್ ಮಾಡಿ ಪಾಸ್ ಆಗಿರಲಿ ಅವ್ರಿಗೆ ಯಾರಿಗೂ ಅನ್ವಯಿಸೋದಿಲ್ಲ. ಪೇಪರ್ 1 ಸಿಲೆಬಸ್ ಈ ಥರ ಇದೆ. ಪ್ರಚಲಿತ ಘಟನೆಗಳು ಮತ್ತು ಸಾಮಾನ್ಯ ಜ್ಞಾನ, ದೈನಂದಿನ ಗ್ರಹಕ್ಕೆ, ಭಾರತೀಯ ಸಂವಿಧಾನ ಈ ಥರ ಇದೆ. ನೋಡ್ಕೊಳ್ಳಿ ಒಂದ್ಸಲ ಪೂರ್ತಿಯಾಗಿ. ಒಟ್ಟು ಕ್ವಶನ್ ಬಂದುಬಿಟ್ಟು 100 ಇರುತ್ತೆ. ಗರಿಷ್ಠ ಅಂಕಗಳು 100. ಒಟ್ಟು ಅವಧಿ 2 ಗಂಟೆ ಇರುತ್ತದೆ. ಅದೇ ರೀತಿ ಪೇಪರ್ 2ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ
ಒಟ್ಟು ಸೇರಿ 100 ಪ್ರಶ್ನೆಗಳಿರುತ್ತೆ. ಅದರಲ್ಲಿ 100 ಅಂಕಗಳಿರುತ್ತೆ. ಇದು ಕೂಡ 2 ಗಂಟೆದಾಗಿರುತ್ತದೆ. ಈ 2 ಪರೀಕ್ಷೆಯಲ್ಲಿ ಕನಿಷ್ಠ 35% ಅಂಕಗಳನ್ನು ಅಭ್ಯರ್ಥಿ ಗಳಿಸಬೇಕಾಗುತ್ತದೆ. ಇದು ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಇದರಲ್ಲಿ 0.25 ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತದೆ. ನೋಡಿ ಸರಿಯಾಗಿ ಟಿಕ್ ಮಾಡಿ ಅಂತ ಹೇಳ್ತೀನಿ. ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳು ಈ ಥರ ಇರಬೇಕು ನೋಡಿ. ಪರಿಶಿಷ್ಟ ಜಾಸ್ತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ನಮೂನೆ ಡಿ, ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳು ನಮೂನೆ ಇ, ಹಾಗೆ ಪ್ರವರ್ಗ 2A, 2B, 3A ಮತ್ತು 3B ಮೀಸಲಾತಿ ಸೇರಿದ ಅಭ್ಯರ್ಥಿಗಳು ನಮೂನೆ ಎಫ್ ಅನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕಿಂತ ಮುಂಚೆ ಪಡೆದುಕೊಂಡಿರಬೇಕು. ಮಾಹಿತಿ ಬೇಕಂದರೆ ನೋಡಿ, ಇಲ್ಲಿ ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ. ಆ ನಂಬರ್ಗೆ ಕಾಲ್ ಮಾಡ್ಬೋದು ನೀವು. ಬೆಳಗ್ಗೆ 10ರಿಂದ ಸಾಯಂಕಾಲ 6ವರೆಗೆ ಮಾತ್ರ ಇರ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇಂಥ ಸರ್ಕಾರಿ ಉದ್ಯೋಗ, ರೈತರ ಮಾಹಿತಿ ಹಾಗೂ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತುವುದು ಮರೆಯಬೇಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.